ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಇಂದು ನಡೆದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ non-HK ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ಈ ಒಂದು ವಿಡಿಯೋದ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಸ್ಪರ್ಧಾರ್ಥಿಗಳೇ, ಇದು C3 ಪತ್ರಿಕೆಯಾಗಿದ್ದು, ಒಂದನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಈ ಕೆಳಗೆ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದರೆ, ಮೂರನೇದು, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅಂತಕ್ಕಂಥದ್ದು. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಏನಪ್ಪ ಅಂದರೆ ಹಂಚಿಕೊಂಡಾಗ ಅಂತಕ್ಕಂಥದ್ದು. ಸರ್ಕಾರಿ ಅಧಿಕೃತ ಮಾಹಿತಿಯನ್ನು ಅನುಮತಿ ಇಲ್ಲದೆ ಕುಟುಂಬಸ್ಥರ ಅಥವಾ ಸಂಬಂಧಿಕರ ಜೊತೆ ಹಂಚಿಕೊಳ್ಳುವುದು ಗೌಪ್ಯತೆಯ ಉಲ್ಲಂಘನೆಯಾಗುತ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆನ್ನುತ್ತಾರೆ ಅಂತಕ್ಕಂಥದ್ದನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ವಿಜುವಲ್ ಬ್ಲೋಯಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ, ನೊಲನ್ ಸಮಿತಿಯು ಮೂಲಭೂತ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತೇಳಿ ಈ ನೊಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಕರಿತಕ್ಕಂಥದ್ದು. ಇದು 1995ರ UK ನೊಲನ್ ಕಮಿಟಿ 7 ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಲೈಫ್ ಯಾವ್ಯಾವ ಅಂದರೆ, ಒಂದು ಸೆಲ್ಫ್ನೆಸ್ಸು, ಇಂಟಿಗ್ರಿಟಿ, ಅಬ್ಜೆಕ್ಟಿವಿಟಿ, ಅಕೌಂಟೆಬಿಲಿಟಿ, ಓಪನ್ನೆಸ್, ಹಾನೆಸ್ಟಿ, ಲೀಡರ್ಶಿಪ್ಪನ್ನು ಇದು ನೀಡಿತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ, ಮುಂದಿನ ಪ್ರಶ್ನೆ ಅಂತಂದರೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ವೈಯಕ್ತಿಕ ಪೂರ್ವಾಗ್ರಹಗಳು ಅಂತಕ್ಕಂಥದ್ದು. ಆಪ್ಷನ್ 1 ಸರಿ ನೋಡ್ರಿ, ವೈಯಕ್ತಿಕ ಪೂರ್ವಾಗ್ರಹಗಳು ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಯಾವುದಪ್ಪ ಅಂದರೆ ಆಪ್ಷನ್ಗಳು, ಒಂದನೇದು ಎ ಆಪ್ಷನ್ ತಿರುಚುವಿಕೆ, ಅನುದಾನ, ರಹಸ್ಯ, ನಂಬಿಕೆ ಮತ್ತು ಸಹಕಾರ ಇರ್ತಕ್ಕಂಥದ್ದು. ಇದಕ್ಕೆ ಯಾವುದಪ್ಪ ಅಂತಂದರೆ ಎರಡನೇದು ಆಪ್ಷನ್ ಸರಿಯಾಗುತ್ತೆ, ಡಿ ಮತ್ತು ಇ ಮಾತ್ರ ಸರಿ ಅಂತಕ್ಕಂಥದ್ದು. ಅಂದರೆ ನೈತಿಕ ನಡವಳಿಕೆಯಲ್ಲಿ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ ನಂಬಿಕೆ, ಸಹಕಾರ, ಸಮಗ್ರತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ನಂಬಿಕೆ ಮತ್ತು ಸಹಕಾರವನ್ನು ಏನು ಮಾಡುತ್ತೆ, ಹೆಚ್ಚಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೆಲ್ಲಿ ಸಮಗ್ರತೆ ಅಂತಕ್ಕಂಥದ್ದು ಕೊಟ್ಟಿಲ್ಲ, ಹಾಗಾಗಿ ಸಮಗ್ರತೆ ಇಲ್ಲದೆ ಇರುವುದರಿಂದ ತಿರುಚುವಿಕೆ, ಅನುಮಾನ, ರಹಸ್ಯ ಇವೆಲ್ಲ ಏನಾಗುತ್ತೆ, ತಪ್ಪಾಗ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಶಾಸನ ಸಭೆಗೆ ಶಾಸನ ರಚನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3 ಇರ್ತಕ್ಕಂಥದ್ದು, ನೇರವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಇಲ್ಲದೇ ಇರುವುದರಿಂದ ನೇರವಾಗಿ ಆನ್ಸರನ್ನು ನೀಡಲಾಗುತ್ತೆ. ವಿವರಣೆ ಏನಪ್ಪ ಅಂದರೆ, 100/1ನೇ ಉಪವಿಧಿಯಂತೆ ಸಂಸತ್ತಿನಲ್ಲಿ ಬಹುಮತ ನಿರ್ಧಾರ ಮುಂದೂಡಿದರೂ ಮಸೂದೆ ಏನಾಗಿರುತ್ತೆ, ಜೀವಂತವಾಗಿರುತ್ತೆ ಅಂತಕ್ಕಂಥದ್ದು. ಹಾಗೂ 2 ಸದನಗಳ ಪರಿಶೀಲನೆ, ಅನುಮೋದನೆಯ ನಂತರವೇ ಏನಾಗುತ್ತದೋ ಕಾಯ್ದೆ ಆಗ್ತಕ್ಕಂಥದ್ದು. ಈ ಬಹುಮತ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಬಹುಮತ ನಿರ್ಧಾರ ಮುಂದೆ ಹೂಡಿಬೋದು, ಸರ್ಕಾರಗಳು ಮುಂದೂಡಿದರೂ ಕೂಡ ಆ ಮಸೂದೆ ಜೀವಂತವಾಗಿರ್ತಕ್ಕಂಥದ್ದು. ಹಾಗಾಗಿ ನಂತರ 2 ಸದನಗಳ ಪರಿಶೀಲನೆ, ಅನುಮೋದನೆಯ ನಂತರವೇ ಅದು ಕಾಯ್ದೆಯಾಗಿ ಹೊರಗಡೆ ಬರ್ತಕ್ಕಂಥದ್ದು. ಉದಾಹರಣೆ, ಹಣಕಾಸು ಮಸೂದೆ ಏನಿತ್ತಲ್ಲ, ಇದು 109 ಮತ್ತು 110ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು ಅಂತಕ್ಕಂಥದ್ದು, ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು. ಇನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿರುವುದು ಯಾವುದಪ್ಪ ಅಂತಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಅಧಿಕೃತ ಭಾಷೆಗಳು ಅಂತಕ್ಕಂಥದ್ದು. 7ನೇ ಅನುಸೂಚಿಯಲ್ಲಿರ್ತಕ್ಕಂಥವು ಯಾವಪ್ಪ ಅಂತಂದರೆ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳನ್ನು ಹೊಂದಿದ್ದರೆ ಅಧಿಕೃತ ಭಾಷೆಗಳೇನಪ್ಪ ಅಂತಂದರೆ 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ A, B, C ಮಾತ್ರ ಸರಿ ಅಂತಕ್ಕಂಥದ್ದು. ಇಲ್ಲಿ ಭಾಷೆಗಳೇನದವಲ್ಲ
8ನೇ ಅನುಸೂಚಿಯಲ್ಲಿ ಬರ್ತವೆ. ಒಟ್ಟು 22 ಅಧಿಕೃತ ಭಾಷೆಗಳು ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಇದರಲ್ಲಿ ಸಂಸದೀಯ ಯಾವುದಪ್ಪ ಅಂದರೆ ಶಾಸಕಾಂಗಕ್ಕೆ ಏನಾಗಿರುತ್ತೆ, ಉತ್ತರದಾಯಿ ಆಗಿರ್ತಕ್ಕಂಥದ್ದು. ಭಾರತದ ಸಂವಿಧಾನ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಯಾವುದಪ್ಪ ಅಂದರೆ ಭಾಗ 18 ಅಂತಕ್ಕಂಥದ್ದು. 18ನೇ ಭಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರೋದು. ಈ ತುರ್ತು ಪರಿಸ್ಥಿತಿಗಳನ್ನು ಜರ್ಮನ್ ಸಂವಿಧಾನದಿಂದ ಎರವಲಾಗಿ ಪಡೆದಿರ್ತಕ್ಕಂಥದ್ದು. 356ನೇ ವಿಧಿಯಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ? ಆಪ್ಷನ್ 4, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮಾತ್ರ ಏನಪ್ಪ ಅಂದರೆ ಸರಿಯಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು 12ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ರಪ್ಪ ಅಂದರೆ ಸಚ್ಚಿದಾನಂದ್ ಸಿನ್ಹಾ ಅವರು ಆಗಿದ್ರು ಅಂತಕ್ಕಂಥದ್ದು. ಇವರು ಸಂವಿಧಾನದ ಮೊದಲನೇ ಅಧಿವೇಶನ ಸಭೆಯನ್ನು ಡಿಸೆಂಬರ್ 9, 1946ರಂದು ನಡೀತಲ್ಲ, ಆ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 2ನೇ ಸಭೆಯಲ್ಲಿ ಡಿಸೆಂಬರ್ 11, 1946ರಂದು ಏನು ಮಾಡ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ, ಸಂವಿಧಾನದ ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು. ಸಂವಿಧಾನವು ಮೂಲ ಸಂರಚನೆಯನ್ನು ವ್ಯಾಖ್ಯಾನಿಸುತ್ತದೆ. ಸಂವಿಧಾನವು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇದಕ್ಕೆ ಆಪ್ಷನು ಬಿ ಮಾತ್ರ ಸರಿ. ಆಪ್ಷನು ಬಿ ಮಾತ್ರ ಸರಿ, ಉಳಿದುವೆಲ್ಲ ತಪ್ಪಿರ್ತಕ್ಕಂಥದ್ದು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧ ಹಕ್ಕು ಅಂತಕ್ಕಂಥದ್ದು. ಇದು ಆಪ್ಷನ್ 1 ಸರಿ ಆಗ್ತಕ್ಕಂಥದ್ದು. ಸ್ಪರ್ಧಾರ್ಥಿಗಳೇ, ಇದು ಕ್ವಶನ್ ಪೇಪರ್ C3 ಇರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಉತ್ತರಗಳಂತಕ್ಕಂಥದ್ದು. ಬಟ್ ನಿಂಬಲ್ಲಿ ಆಪ್ಷನ್ಗಳೇನಾಗಿರ್ತವೆ, ಚೇಂಜಸ್ ಆಗಿರುತ್ತೆ, ಒಂದು ಸಲ ನೋಡ್ಕೋಬಹುದು. ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವರು ಎಲೆಕ್ಟ್ರಲ್ ಕಾಲೇಜ್ ಯಾರಪ್ಪ ಅಂದರೆ ಸಂಸತ್ತಿರುತ್ತೆ, ರಾಜ್ಯ ವಿಧಾನಸಭೆಗಳಿರ್ತವೆ, ದೆಹಲಿ, ಪುದುಚೇರಿ ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇಲ್ಲಿ ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿರ್ತಾರೆ. ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ, ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಬರ್ತಾರೆ. ಹಾಗಾದರೆ ಇದರಲ್ಲಿ ಯಾರು ಭಾಗವಹಿಸಲ್ಲ ಅಂತಂದರೆ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಇನ್ನು ನೆಕ್ಸ್ಟು, ಯಾವ ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖ್ ಇವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತ್ವವನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ 17ನೇ ಪ್ರಶ್ನೆ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರಪ್ಪ ಅಂದರೆ ಅಟಾರ್ನಿ ಜನರಲ್. ಇವರಿಗೆ ಸಂಬಂಧಪಟ್ಟ ವಿಧಿ ಯಾವುದು, 76ನೇ ವಿಧಿ ಸಂಬಂಧಪಡುತ್ತೆ. ಇನ್ನು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂದರೆ ಅಡ್ವೊಕೇಟ್ ಜನರಲ್ ಅವರು ಬರ್ತಕ್ಕಂಥದ್ದು. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಯಾರಿಗೆ ಅಂತಂದರೆ ರಾಷ್ಟ್ರಪತಿಗೆ ನೀಡತಕ್ಕಂಥದ್ದು. ಯಾಕಂದರೆ ಅವರು ನೇಮಕ ಆಗಿರೋದು ರಾಷ್ಟ್ರಪತಿಗಳಿಂದ ಮತ್ತು ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆಯನ್ನು ನೀಡುತ್ತೆ. ಯಾರಿಗೆ? ರಾಜ್ಯಪಾಲರಿಗೆ ಅಂತಕ್ಕಂಥದ್ದು. ಇನ್ನು ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ನ್ಯಾಯ ಗೌತಮ, ಯೋಗ ಜೈಮಿನಿ, ಸಾಂಖ್ಯ ಕಪಿಲ, ಪೂರ್ವ ಮೀಮಾಂಸಾ ಪತಂಜಲಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದ ಜೋಡಿಗಳು ಯಾವಪ್ಪ ಅಂತಂದರೆ ಬಿ ಮತ್ತು ಡಿ ತಪ್ಪಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಂದರೆ ಯೋಗ ದರ್ಶನವನ್ನು ಪತಂಜಲಿ ಹಾಗೂ ಪೂರ್ವ ಮೀಮಾಂಸವನ್ನು ಜೈಮಿನಿ ಮುನಿಗಳು ಏನಪ್ಪ ಅಂದರೆ ಸ್ಥಾಪಿಸಿದರು ಅಂತಕ್ಕಂಥದ್ದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ವಿಶ್ವ ಭೂ ದಿನ ನೋಡಿ, ವಿಶ್ವ ಭೂಮಿ ದಿನ ಏಪ್ರಿಲ್ 22, ಓಜೋನ್ ದಿನ ಸೆಪ್ಟೆಂಬರ್ 16, ಮಾಲಿನ್ಯ ತಡೆ ದಿನ ಡಿಸೆಂಬರ್ 2, ಜನಸಂಖ್ಯೆ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ 1 ಸರಿಯಾಗುತ್ತೆ ಅಂತಕ್ಕಂಥದ್ದು. ಬಟ್ ಈ ಆಪ್ಷನ್ಗಳೇನಾಗಿರ್ತವೆ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ A1, A2, A3, B1, B2, B3, C1, C2, C3, D1, D2, D3 ಏನಾಗಿರ್ತವೆ, ಬೇರೆ ಬೇರೆ ಇರ್ತವೆ. ಹಾಗಾಗಿ ಆಪ್ಷನ್ಗಳನ್ನು ಒಂದು ಸಲ ನೋಡ್ಕೊಳ್ರಿ ಅಂತಕ್ಕಂಥದ್ದು. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದಪ್ಪ ಅಂತಂದರೆ ಫಾಸ್ಟರು, ಹೈಯರು, ಸ್ಟ್ರಾಂಗರ್, ಟುಗೆದರ್ ಅಂತಕ್ಕಂಥದ್ದು. ಒಲಿಂಪಿಕ್
ದೇಹದ ಸರಿಯಾದ ಕ್ರಮಗಳು ಅಂತಕ್ಕಂಥದ್ದು. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ಸ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದಪ್ಪ ಅಂದರೆ ರೋಮ್. 1960ರಲ್ಲಿ ಪ್ಯಾರಾಲಿಂಪಿಕ್ಸ್ ನಡೀತಕ್ಕಂಥದ್ದು. ಅಂದರೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಫಸ್ಟ್ 1960ರಲ್ಲಿ ಇಟಲಿಯ ರೋಮ್ ನಗರದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಕಗಳು ಅಂತ ಕರಿತೀವಿ ನಾವು. ಮಾನವ ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಕಗಳಂತಂದರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ವರದಿಯನ್ನು UNDP ಪ್ರತಿ ವರ್ಷ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆಯನ್ನು ಬಿಡುಗಡೆ ಮಾಡುತ್ತಲ್ಲ, ಅದರಲ್ಲಿ ಅವು ಒಳಗೊಂಡಿರೋ ಯಾವಪ್ಪ ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಜೀವನ ಮಟ್ಟವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಹಣಕಾಸು ಆಯೋಗಗಳ ಅಧ್ಯಕ್ಷರನ್ನು ಹೊಂದಿಸಿ ಅಂತಕ್ಕಂಥದ್ದು. 1ನೇ ಹಣಕಾಸು ಆಯೋಗದ ಅಧ್ಯಕ್ಷ KC ನಿಯೋಗಿ, 2ನೇ ಹಣಕಾಸು ಆಯೋಗದ ಅಧ್ಯಕ್ಷ K ಸಂತಾನಂ, 3ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅಶೋಕ್ ಚಂದ, 4ನೇ ಹಣಕಾಸು ಆಯೋಗದ ಅಧ್ಯಕ್ಷ PV ರಾಜಮನ್ನರ್, 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಮಹಾವೀರ್ ತ್ಯಾಗಿ ಅವರು ಇರ್ತಕ್ಕಂಥದ್ದು. ನೆಕ್ಸ್ಟ್ ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಕೆಳಗಿನ ಕಾರಣದಿಂದ ಬರ್ತದೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಕ್ರೋಮೋಜೋಮ್ಗಳ ಸಂಖ್ಯೆ 45 ಆಗುವುದರಿಂದ ಒಂದು X ಕ್ರೋಮೋಜೋಮ್ ಕೊರತೆ ಇರತಕ್ಕಂಥದ್ದು. ವಿವರಣೆ ಗಮನಿಸಿ. ಟರ್ನರ್ ಸಿಂಡ್ರೋಮ್ 45 X1ಇಂದ ಬರುತ್ತದೆ. ನೀಡುವ ಪ್ರಶ್ನೆಯಲ್ಲಿ ಆಯ್ಕೆ 4 45 ಕ್ರೋಮೋಜೋಮ್ ನಿಕಟವಾಗಿ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಯಾವ ಮೈಕ್ರೋಬ್ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು ಅಂತಕ್ಕಂಥದ್ದು. ಅಂದರೆ ಯಾವ ಪಾಚಿಯನ್ನು ಆಹಾರವನ್ನಾಗಿ ಗಗನಯಾತ್ರಿಗಳು ಬಳಸ್ತಾರೆ ಅಂತಕ್ಕಂಥದ್ದು. ಸ್ಪಿರುಲಿನಾ ಅಥವಾ ಕ್ಲೋರೆಲ್ಲಾ ಅಂತೇಳಿ ಎರಡು ಇರ್ತಕ್ಕಂಥದ್ದು. ಪ್ರೋಟೀನ್ ಸಮೃದ್ಧವಾಗಿರುವ ಸ್ಪಿರುಲಿನಾ ಕ್ಲೋರೆಲ್ಲಾವನ್ನು ಗಗನಯಾತ್ರಿಗಳು ಪೂರಕ ಆಹಾರವಾಗಿ ಏನು ಮಾಡ್ತಾರೆ, ಅದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಇನ್ನು ಮೀನುಮಾಟ ಒಪ್ಪಂದವು ಯಾವುದರ ಮಾಲಿನ್ಯ ತಡೆಗೆ ಸಂಬಂಧಿಸಿದೆ? ಪಾದರಸ, ಮರ್ಕ್ಯೂರಿ ಅಂತ ಏನು ಕರಿತೀವಿ, ಇದು ನೆನ್ಪಿಟ್ಕೋಬೇಕು. ಜಪಾನಿನ ಮೀನುಮಾಟ ರೋಗಕ್ಕೆ ಕಾರಣವಾದ ಒಂದು ಪಾದರಸ ಮಾಲಿನ್ಯ ತಡೆಯಲನ್ನು ಈ ಜಾಗತಿಕ ಒಪ್ಪಂದವಾಗಿದೆ. ನೋಡಿ, ಮೀನುಮಾಟ ದುರಂತ ಇದು ಜಗತ್ತಿನ ಅತ್ಯಂತ ದೊಡ್ಡ ದುರಂತ ಜಪಾನ್ ದೇಶದಲ್ಲಿ ಉಂಟಾಗ್ತಕ್ಕಂಥದ್ದು. ಮೀನುಮಾಟ ಅಂತಂದರೆ ಮೀನುಗಳಿಗೆ ಬರ್ತಕ್ಕಂಥ ಒಂದು ಕಾಯಿಲೆ. ಎಲ್ಲಿ ನೀರಿನಲ್ಲಿ ಪಾದರಸದ ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ, ಮೀನುಮಾಟ ದುರಂತ ಉಂಟಾಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಕಾಂಪ್ರೈಸ್ಡ್ ನ್ಯಾಚುರಲ್ ಗ್ಯಾಸ್ CNG ಬಳಸಲು ಪ್ರಮುಖ ಕಾರಣಗಳನ್ನಂತಂದರೆ A, B ಮತ್ತು D ಅಂತಕ್ಕಂಥದ್ದು. CNG ಸಂಪೂರ್ಣವಾಗಿ ಉರಿಯುತ್ತದೆ, ಸ್ವಚ್ಛ ಹಾಗೂ ಅಗ್ಗವಾಗಿದೆ, ಇದನ್ನು ಕಲಬೆರಕೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಯಾವುದಪ್ಪ ಅಂದರೆ ಒಮೆಗಾ ಫ್ಯಾಟಿ ಆ್ಯಸಿಡ ಇವೇನಪ್ಪ ಅಂತಂದರೆ ಸಮೃದ್ಧವಾಗಿ ಇರ್ತಕ್ಕಂಥದ್ದು. ಆಪ್ಷನ್ 1 ಸರಿ ಅಂತಕ್ಕಂಥದ್ದು. ಮೀನಿನ ಎಣ್ಣೆಯು ಒಮೆಗಾ 3 ಕೊಬ್ಬಿನ ಆಮ್ಲಗಳಿಗೆ ಅತ್ಯುತ್ತಮ ಮೂಲವಾಗಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ಗುಂಪು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು? ಈರುಳ್ಳಿ ಮತ್ತು ಕ್ಯಾಕ್ಟಸ್ ಇವೇನಪ್ಪ ಅಂದರೆ ಮಾರ್ಪಾಡಾದ ಎಲೆಗಳಿಗೆ ಒಂದು ಉದಾಹರಣೆಗಳಂತಕ್ಕಂಥದ್ದು. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ರಕ್ತದಲ್ಲಿ ಯೂರಿಯಾ ಹೆಚ್ಚಾಗುವ ಸ್ಥಿತಿ ಯಾವುದಪ್ಪ ಅಂದರೆ ಯುರೇಮಿಯಂ ಅಂತಕ್ಕಂಥದ್ದು. ರಕ್ತದಲ್ಲಿ ಯೂರಿಯಾ ಮತ್ತು ಸಾರಜನಕೀಯ ತ್ಯಾಜ್ಯ ಶೇಖರಣೆಯಾಗುವ ರೋಗದ ಸ್ಥಿತಿಯೇ ಯುರೇಮಿಯಾ ಅಂತೇಳಿ ಕರೀತಕ್ಕಂಥದ್ದು. ಇದು ಮೂತ್ರಪಿಂಡಗಳಲ್ಲಿ ಆಗ್ತಕ್ಕಂಥ ಒಂದು ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ಆಗ್ತಕ್ಕಂಥದ್ದು. ಜಲ್ ವಿದ್ಯುತ್ತರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂತಕ್ಕಂಥದ್ದು? ಧನಾತ್ಮಕ ಎಲೆಕ್ಟ್ರೋ ಕಡೆ ಏನಾಗುತ್ತಿದೋ ಚಲಿಸ್ತಕ್ಕಂಥದ್ದು. DNA ಋಣಾತ್ಮಕ ಆವೇಶ ಹೊಂದಿರುವುದರಿಂದ ಧನಾತ್ಮಕ ಎಲೆಕ್ಟ್ರೋ ಕಡೆಗೆ ಇದು ಚಲಿಸ್ತಕ್ಕಂಥದ್ದು. ನೆಕ್ಸ್ಟ್ 34ನೇ ಪ್ರಶ್ನೆ. ಗ್ರಹಗಳು ಮತ್ತು ಅವುಗಳ ಪರಿಭ್ರಮಣೆಯ ಅವಧಿಯನ್ನು ಹೊಂದಿಸಿ. ನೋಡಿ, ಗುರುಗ್ರಹ 12 ವರ್ಷ. ಯಾಕಂದರೆ ಸೂರ್ಯನಿಂದ ಪರಿಭ್ರಮಣೆ ಅಂದರೆ ಸೂರ್ಯನನ್ನು ಸುತ್ತುವುದಕ್ಕೆ ಸಂಬಂಧಪಟ್ಟಿದೆ. ಅಕ್ಷಭ್ರಮಣ ಅಂತಂದರೆ ಒಂದು ಗ್ರಹ ತನ್ನ ಸುತ್ತಲೂ ಸುತ್ತುವುದಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಅದೇ ಪರಿಭ್ರಮಣೆ ಅಂದರೆ ಒಂದು ಗ್ರಹ ಸೂರ್ಯನನ್ನು ಸುತ್ತ ಹಾಕುವುದು. ಇವೆರಡು ನೆನ್ಪಿಟ್ಕೋಬೇಕು. ಅಕ್ಷಭ್ರಮಣೆ ಅಂದರೆ ಗ್ರಹ ತನ್ನ ಕಕ್ಷದ ಸುತ್ತಲೂ ಸುತ್ತೋದು, ಅಂದರೆ ತನ್ನ ಸುತ್ತಲೂ ತಾನೇ ಸುತ್ತೋದು. ಅದೇ ಒಂದು ಗ್ರಹ ಸೂರ್ಯನನ್ನು ಸುತ್ತ ಹಾಕೋದಕ್ಕೆ ಏನಂತಾರೆ? ಪರಿಭ್ರಮಣೆ ಅಂತ ಕರೀತಾರೆ. ಗುರುಗ್ರಹ 12 ವರ್ಷವನ್ನು ತೆಗೆದುಕೊಳ್ಳುತ್ತೆ. ಶನಿ 29 ವರ್ಷಗಳು, ಯುರೇನಸ್ 84 ವರ್ಷಗಳು, ನೆಪ್ಚೂನ್ 165 ವರ್ಷಗಳು. ಇವು ಸೌರಮಂಡಲದ ಅಥವಾ ಸೌರವ್ಯೂಹದ ಹೊರಗ್ರಹಗಳಂತ ಕರೀತಾರೆ. ಒಳಗ್ರಹಗಳಂದ್ರೆ 4 ಬರ್ತಾವೆ.
ಬುಧ, ಶುಕ್ರ, ಭೂಮಿ, ಮಂಗಳ ಇವು ಹೊರಗ್ರಹಗಳು. ಯಾವುವು? ಗುರು, ಶನಿ, ಯುರೇನಸ್, ನೆಪ್ಚೂನ್. ಹಾಗಾಗಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿರ್ತಕ್ಕಂಥ ನೆಪ್ಚೂನ್ ಗ್ರಹ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾರನ್ನು? ಸೂರ್ಯನನ್ನು ಸುತ್ತ ಹಾಕೋದಕ್ಕೆ. ಹಾಗಾಗಿ ಆಪ್ಷನ್ ಯಾವ್ದು ಸರಿ? ಎರಡನೇ ಸರಿ ಆಗುತ್ತೆ. ಒಂದು ಸಲ ನೋಡ್ಕೊಳ್ರಿ. ನಿಮ್ಮ ಆಪ್ಷನ್ಗಳು ಚೇಂಜ್ ಇರ್ತಾವೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ. ಫ್ಯೂಸ್ಗೆ ಸಂಬಂಧಿಸಿದ ಹೇಳಿಕೆಗಳು ಯಾವಪ್ಪ ಅಂತಂದರೆ, ಹೇಳಿಕೆ ಒಂದು ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಫ್ಯೂಸ್ ಉಪಕರಣಗಳನ್ನು ರಕ್ಷಿಸುತ್ತದೆ, ಆದರೆ ಅದನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತದೆ, ಸಮಾನಾಂತರವಾಗಿ ಅಲ್ಲ ಅಂತಕ್ಕಂಥದ್ದು. ಗಗನ್ ಸಿಸ್ಟಮನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ಇಸ್ರೋ ಮತ್ತು AII ಅಂತ ಕರಿತೀವಿ. ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವೆರಡೂ ಸೇರಿ ಗಗನ್ ಯೋಜನೆಯನ್ನು ಜಾರಿಗೊಳಿಸಿವೆ. ಇನ್ನು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಯಲ್ಲಿ ಮಿಶ್ರಲೋಹಗಳನ್ನು ಬಳಸಲು ಕಾರಣಗಳಪ್ಪ ಅಂತಂದರೆ, ಸರಿಯಾದ ಉತ್ತರ ಏನಿದೆ? C3 ಪೇಪರಲ್ಲಿ 3 ಇರ್ತಕ್ಕಂಥದ್ದು. ಬಟ್ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಚೇಂಜಸ್ ಇರುತ್ತೆ. ನಿಕ್ರೋಮ್ ಮುಂತಾದ ಮಿಶ್ರಲೋಹಗಳು ಹೆಚ್ಚಿನ ರೋಧಶೀಲತೆ ಮತ್ತು ಕರಗುವ ಬಿಂದುವನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದು. ನೆಕ್ಸ್ಟು ತಾಮ್ರದ ಪಾತ್ರೆಯಲ್ಲಿ ಇಟ್ಟಿದ್ದ ಮೊಸರನ್ನು ತಿಂದ ಸುರೇಶನಿಗೆ ಹೊಟ್ಟೆ ನೋವು ಬರಲು ಕಾರಣ ಏನಪ್ಪ ಅಂದರೆ, ಸರಿಯಾದ ಉತ್ತರ 2 ಬರುತ್ತೆ. ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಅಂತಕ್ಕಂಥದ್ದು. ಹಾಗಾಗಿ ಈ ತಾಮ್ರದ ಪಾಟಲ್ಲಿ ಮೊಸರನ್ನು ಹಾಕಿದರೆ ಏನಾಗುತ್ತೆ? ಅದು ಕೆಮಿಕಲ್ ಮಿಕ್ಸ್ ಆಗಿ ಅದು ಏನಾಗುತ್ತೆ? ಹೊಟ್ಟೆ ನೋವಿಗೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಹೇಳಿಕೆ 1 ಆಮ್ಲ ರುಚಿಗಳ ಕಹಿ, ಹೇಳಿಕೆ 2 ಪ್ರತ್ಯಾಮ್ಲಗಳ ರುಚಿ ಹುಳಿ ಅಂತಕ್ಕಂಥದ್ದು. ಆಮ್ಲಗಳ ಹುಳಿ ರುಚಿಯಾಗಿರುತ್ತೆ, ಪ್ರತ್ಯಾಮ್ಲಗಳು ಏನಾಗಿರ್ತವೆ? ಕಹಿ ರುಚಿಯನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಬಟ್ ಇವೆರಡು ಅದಲು ಬದಲಾಗಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಹೇಳಿಕೆ 1 ಮತ್ತು 2 ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ, ಮಿಶ್ರಲೋಹಗಳನ್ನು ಹೊಂದಿಸಿ. ನೋಡಿ, Cu+Zn ಹಿತ್ತಾಳೆ ಆಗ್ತಕ್ಕಂಥದ್ದು, Cu+Sn ಕಂಚು ಬ್ರೋಂಜೋ, Pv+Sn ಸೋಲ್ಡರ್, Na+Hg ಅಮಲ್ಗಮ್ ಅಂತ ಆಗ್ತಕ್ಕಂಥದ್ದು. ಹಾಗಾಗಿ A2 B4 C1 D3ಗೆ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಸರಿಯಾಗಿರುತ್ತೆ ಅಂತಕ್ಕಂಥದ್ದು. ದೂರದರ್ಶನದ ಹೇಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಯಾವ್ಯಾವು ಅಂದರೆ, ದೂರದರ್ಶನದ ನಳಿಕೆಗಳಲ್ಲಿ ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಕ್ರಿಪ್ಟಾನ್ ಮತ್ತು ಕ್ಸೇನಾನ್ ಅಂತಕ್ಕಂಥದ್ದು. ಇವೆರಡು ಜಡ ಅನಿಲಗಳಂತೇಳಿ ಇವುಗಳನ್ನು ಕರಿತಕ್ಕಂಥದ್ದು. ಲೈಟ್ ಹೌಸ್ ಮತ್ತು ಟ್ಯೂಬ್ಗಳಲ್ಲಿ ಬಳಸ್ತಕ್ಕಂಥದ್ದು. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ, ಏಕೆಂದರೆ ಕೆಂಪು ಬಣ್ಣವು ಕನಿಷ್ಠ ಚದುರ್ತಕ್ಕಂಥದ್ದು. ಕೆಂಪು ಬಣ್ಣವು ಹೆಚ್ಚಿನ ತರಂಗ ದೂರ ಹೊಂದಿದ್ದು ಕನಿಷ್ಠ ಚದುರುವುದರಿಂದ ದೂರದವರೆಗೂ ಸ್ಪಷ್ಟವಾಗಿ ಏನಾಗುತ್ತೆ? ಅದು ಕಾಣತಕ್ಕಂಥದ್ದು. ಸಾವಯವ ಆವೇಶದಿಂದ ಮಲಿನಗೊಂಡ ಬಾವಿ ನೀರನ್ನು ಶುದ್ಧೀಕರಿಸಲು ಬಳಸುವ ಸಂಯುಕ್ತ ಯಾವುದಪ್ಪ ಅಂತಂದರೆ ಪೊಟ್ಯಾಸಿಯಂ ಪೊರಮಂಗಾನೇಟ್ ಅಂತ ಕರಿತಕ್ಕಂಥದ್ದು. ಇದನ್ನೇನಪ್ಪ ಅಂತಂದರೆ ಮಲಿನಗೊಂಡ ಬಾವಿಯನ್ನು ಶುದ್ಧಿಗೊಳಿಸಲು ಏನಪ್ಪ ಅಂದರೆ ಬಳಸ್ತಕ್ಕಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆ, ಉಪಕರಣಗಳನ್ನು ಹೊಂದಿಸಿ ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬಾರೋಮೀಟರ್, ಥರ್ಮೋಮೀಟರ್ ಇವುಗಳನ್ನು ಹೊಂದಿಸಬೇಕು. ಆಪ್ಷನ್ ಎಗೆ 2, ಬಿಗೆ 1, ಸಿಗೆ 3, ಡಿಗೆ 4. ಪ್ಲಾನಿಮೀಟರನ್ನು ಕ್ಷೇತ್ರಗಳನ್ನು ಅಳೆಯಲು ಬಳಸ್ತಾರೆ, ಪ್ಯಾಂಥೋಗ್ರಾಫನ್ನು ನಕ್ಷೆ-ನಕಲಿಗೆ ಬಳಸ್ತಕ್ಕಂಥದ್ದು, ಬ್ಯಾರೋಮೀಟ್ರನ್ನು ಒತ್ತಡವನ್ನು ಅಳೆಯಲು, ಥರ್ಮೋಮೀಟರನ್ನು ಉಷ್ಣಾಂಶವನ್ನು ಅಳೆಯಲು ಬಳಸ್ತಕ್ಕಂಥದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಕರ್ನಾಟಕದ ಬೆಟ್ಟಗಳನ್ನು ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥದ್ದು. ಇಳಿಕೆ ಕ್ರಮದಲ್ಲಿ ಅಂತಂದರೆ ಆಪ್ಷನ್ 4 ಸರಿ. ಫಸ್ಟ್ ಬಿಳಿಗಿರಿ ರಂಗನ ಬೆಟ್ಟ, ಆಮೇಲೆ ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟಗಳು ಸರಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಅತಿ ಎತ್ತರದ ಯಾವುದು? ಬೆಳಗಿರಿ ರಂಗನ ಬೆಟ್ಟ, ಅದಕ್ಕಿಂತ ಸ್ವಲ್ಪ ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟಗಳು. ಸರಿಯಾದ ಘಾಟ್ಗಳ ಜೋಡಣೆ ಬೋರ್ಘಾಟ್, ತಾಲ್ಘಾಟ್, ಪಾಲ್ಘಾಟ್ ಮತ್ತು ಆಗುಂಬೆ ಘಾಟ್ ಅಂತ ಕರಿತೀವಿ. ಈ ಬೋರ್ಘಾಟ್ ಎಲ್ಲಿದೆ ಅಂತಂದರೆ ಬೋರ್ಘಾಟ್ ಎಲ್ಲಿದೆ ಅಂತಂದರೆ ಮುಂಬೈ ಮತ್ತು ಪುಣೆಯಲ್ಲಿ ಇರ್ತಕ್ಕಂಥದ್ದು. ತಾಲ್ಘಾಟ್ ಮುಂಬೈ ಮತ್ತು ನಾಸಿಕ್ ನಡುವೆ ಇದೆ. ಬೋರ್ಘಾಟು ಮುಂಬೈ ಮತ್ತು ಪುಣೆಯನ್ನು ಸಂಪರ್ಕಿಸುತ್ತೆ. ತಾಲ್ಘಾಟು ಮುಂಬೈ ಮತ್ತು ನಾಸಿಕನ್ನು ಸಂಪರ್ಕಿಸುತ್ತೆ.
ಆಗುಂಬೆ ಘಾಟು ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಪಾಲ್ಘಾಟು ತಮಿಳುನಾಡು ಮತ್ತು ಕೇರಳಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತಕ್ಕಂಥದ್ದು. ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧ ಅಂದರೆ ಒಂದು ಕರ್ನಾಟಕದ ನಕ್ಷೆಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧ ಯಾವುದಪ್ಪ ಅಂತಂದರೆ ಮಲೆನಾಡು ಭಾಗ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿರುವಂತಹ ಮಣ್ಣಿನ ಭಾಗ. ಭಾಳಷ್ಟು ಮಂದಿಯನ್ನು ಮಾಡಿದಿರಿ, ಅದು ಕರ್ನಾಟಕ ಮ್ಯಾಪದಲ್ಲಿ ನೋಡಿ ಕರಾವಳಿ ಅಂತೇಳಿ ಕನ್ಫ್ಯೂಸ್ ಆಗಬಾರ್ದು, ಅದು ಮಲೆನಾಡು ಭಾಗ. ಈ ಕಡೆ ಖಾಲಿ ಬಿಟ್ಟಿದ್ದಾರಲ್ಲ ಅದು ಕರಾವಳಿ ಭಾಗ ಅಂತಕ್ಕಂಥದ್ದು. ಇದರಲ್ಲಿ ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು ಸರಿಯಾಗಿರ್ತಕ್ಕಂಥದ್ದು. ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪಟ್ಟಿಯಲ್ಲಿ ಜಂಬಿಟ್ಟಿಗೆ ಮಣ್ಣು ಏನಪ್ಪ ಅಂದರೆ ವ್ಯಾಪಕವಾಗಿ ಇರತಕ್ಕಂಥದ್ದು. ಇಂದಿನ ಲ್ಯಾಟ್ರೈಟ್ ಮಣ್ಣು ಅಂತಲೂ ಕೂಡ ಕರಿತಕ್ಕಂಥದ್ದು. ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರುತ್ತಂತಂದರೆ ನದಿಗಳ ದಡಗಳಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮೆಕ್ಕಲು ಮಣ್ಣು ಸಮೃದ್ಧವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಇನ್ನು ನಗರಗಳ ವರ್ಗೀಕರಣವನ್ನು ಕಡಿಮೆ ಜನಸಂಖ್ಯೆಯಿಂದ ಹೆಚ್ಚು ಜನಸಂಖ್ಯೆಗೆ ಸರಿಯಾದ ಕ್ರಮ ಯಾವುದಪ್ಪ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಸೆಕೆಂಡ್ PUC ಬುಕ್ಸಲ್ಲಿ ಅಧ್ಯಾಯ 5ರಲ್ಲಿರ್ತಕ್ಕಂಥದ್ದು. ಸೆಕೆಂಡ್ PUC ಬುಕ್ಸಲ್ಲಿ ಮಾನವ ವಸತಿಗಳಂತ ಬರುತ್ತಲ್ಲ, ಅದರಲ್ಲಿ ಗ್ರಾಮೀಣ ವಸತಿಗಳು ಮತ್ತು ನಗರ ವಸತಿಗಳಂತ ಬರ್ತದೆ. ಆ ಬುಕ್ಸಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸ್ಪರ್ಧಾರ್ಥಿಗಳೇ, ನೀವೇನು ಇದರಲ್ಲಿ ಏನು ಪೊಲೀಸ್ ಎಕ್ಸಾಮಲ್ಲಿ ಏನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದವಲ್ಲ, ಬಹುತೇಕ ಪ್ರಶ್ನೆಗಳು ಫಸ್ಟ್ PUC ಮತ್ತು ಸೆಕೆಂಡ್ PUC ಬುಕ್ಸ್ಗಳಿಂದ ಕೇಳಿರ್ತಕ್ಕಂಥದ್ದು. ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಪ್ರಥಮ PUC, ದ್ವಿತೀಯ PUC ಪುಸ್ತಕದಲ್ಲಿದ್ದಾವೆ. ಅದೇ ರೀತಿ 8, 9, 10ನೇ ತರಗತಿ ಪುಸ್ತಕದಿಂದನೂ ಸಾಕಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ನೋಡಿ, ಫಸ್ಟ್ ನಗರ ಅಂದ್ರೇನು? ಪಟ್ಟಣಕ್ಕಿಂತ ದೊಡ್ಡದಾಗಿರುತ್ತೆ, 1 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದಿದರೆ ಅದನ್ನು ನಗರ ಅಂತ ಕರಿತೀವಿ. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ನಗರ ಸಮುಚ್ಚಯ ಅಂತ ಕರಿತೀವಿ. ನಗರ ಸಮುಚ್ಚಯವನ್ನು ಕಾನರ್ಬೇಷನ್ ಅಂತ ಕರಿತೀವಿ. ಕಾನರ್ಬೇಷನ್ ಪದದ ಅರ್ಥ ಗ್ರೇಟ್ ಲಂಡನ್. ಈಗ ಉದಾಹರಣೆ, ನಗರಗಳ ಸುತ್ತಲೂ ಇರುವಂತಹ ಪಟ್ಟಣಗಳು ಮತ್ತು ಇತರೆ ನಗರಗಳು ಸೇರಿ ಒಂದು ದೊಡ್ಡ ಬೃಹತ್ ನಗರ ಪ್ರದೇಶವಾಗಿ ಬೆಳೆದಿದ್ದರೆ ಅದನ್ನು ಕಾನರ್ಬೇಷನ್ ಅಂತ ಕರೀತಾರೆ. ಈ ಕಾನರ್ಬೇಷನ್ ಅಂದರೆ ನಗರ ಸಮುಚ್ಚಯ ಅಂತಲೂ ಕರೀತಾರೆ. ಉದಾಹರಣೆ, ಗ್ರೇಟರ್ ಲಂಡನ್, ಗ್ರೇಟರ್ ಮುಂಬೈ. ಈಗ GBA ಆಗಿದೆಯಲ್ಲ, ಮೊದಲು BBMP ಇತ್ತು, ಈಗ ಗ್ರೇಟರ್ ಬೆಂಗಳೂರು ಆಗಿರ್ತಕ್ಕಂಥದ್ದು. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಂಬೈ, ಗ್ರೇಟರ್ ಲಂಡನ್ ಇವೆಲ್ಲ ನಗರ ಸಮುಚ್ಚಯಕ್ಕೆ ಉದಾಹರಣೆ. ಅಂದರೆ ಸುತ್ತಲಿನ ಎಲ್ಲ ಹಳ್ಳಿಗಳು ನಗರಗಳನ್ನು ಒಳಗೊಂಡಂತೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಬೆಂಗಳೂರು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ ದೂರದಲ್ಲಿರುವ ಬಿಡದಿ ಎಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದು ಉಪನಗರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಅದೇ ನಡೆದಿರ್ತಕ್ಕಂಥದ್ದು. ಮೆಗಾ ಸಿಟಿ. ಬಟ್ ಇದರಲ್ಲಿ ಫಸ್ಟ್ ಯಾವುದು ಬರಬೇಕಪ್ಪ ಅಂದರೆ ನಗರ ಬರಬೇಕು, ಎರಡನೇದು ಕಾನರ್ಬೇಷನ್ ಬರಬೇಕು, ಮೂರನೇದು ಮೆಗಾಲೋಪೋಲಿಸ್ ಬರಬೇಕು, ನಾಲ್ಕನೇದು ಮೆಗಾ ಸಿಟಿ ಬರಬೇಕು ಇದರಲ್ಲಿ. ಯಾಕಂದರೆ ಮೆಗಾಲೋಪೋಲಿಸ್ ನಗರಗಳು ಅಮೇರಿಕದಲ್ಲಿ ಉತ್ತರದ ಬೋಸ್ಟಾನ್ನಿಂದ ದಕ್ಷಿಣದಲ್ಲಿರುವ ವಾಷಿಂಗ್ಟನ್ DC ಅವರೆಗೆ ಕಂಡು ಬರ್ತವೆ. ಯಾವುವು? ಮೆಗಾಲೋಪೋಲಿಸ್ ನಗರಗಳು. ಮೆಗಾಲೋಪೋಲಿಸ್ ಪದದ ಅರ್ಥ ಗ್ರೇಟ್ ಸಿಟಿ ಎಂಬ ಅರ್ಥವನ್ನು ನೀಡುತ್ತೆ. ಇದಾದಮೇಲೆ ಯಾವುದು ಬರುತ್ತೆ? ಮೆಗಾ ಸಿಟಿ ಲಾಸ್ಟ್ ಬರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಪಟ್ಟಣ, ಮಿಲಿಯನ್ ಸಿಟಿ ಅಂತಲೂ ಬರ್ತವೆ. ವಿಶ್ವದ ಮೊಟ್ಟ ಮೊದಲ ಮಿಲಿಯನ್ ಸಿಟಿ ಯಾವುದಪ್ಪ ಅಂತಂದರೆ ನ್ಯೂಯಾರ್ಕ್ ನಗರ. 1950ರಲ್ಲಿ 12.5 ದಶಲಕ್ಷ ಜನಸಂಖ್ಯೆಯನ್ನು ಹೊಂದುತ್ತೆ. ಯಾವುದು? ಮೆಗಾ ಸಿಟಿ ಅಂತಕ್ಕಂಥದ್ದು ನ್ಯೂಯಾರ್ಕ್ ನಗರ. ಹಾಗಾಗಿ ವಿಶ್ವದ ಮೊಟ್ಟ ಮೊದಲ ಮೆಗಾ ಸಿಟಿ ಯಾವುದಪ್ಪ ಅಂದರೆ ನ್ಯೂಯಾರ್ಕ್ ನಗರ ಅಂತ ಕರಿತೀವಿ. ಈ ಮೆಗಾಲೋಪೋಲಿಸ್ ಪದವನ್ನು ಬಳಸಿದವರು ಜಿನ್ ಗೋಟ್ಮ್ಯಾನ್. ಕಾನರ್ಬೇಷನ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಪ್ಯಾಟ್ರಿಕ್ ಗೆಡ್ಡಿಸ್ ಅಂತಕ್ಕಂಥವ್ರು ಬಳಸ್ತಾರೆ. ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಸರಿಯಾದ ಜೋಡಿಗಳು ಯಾವ್ಯಾವಪ್ಪ ಅಂತಂದರೆ, ಒಂದನೇದ್ದು A, B ಮತ್ತು D ಸರಿಯಾಗಿದೆ. ಜವಾಹರ್ಲಾಲ್ ನೆಹರು ಬಂದರ್ ಅಂತ ಯಾವುದನ್ನು ಕರೀತಾರೆ? ನವಸೇವಾ ಬಂದರನ್ನು ಕರೀತಾರೆ. ದೀನ್ ದಯಾಳ್ ಉಪಾಧ್ಯಾಯ ಬಂದರ್ ಅಂತೇಳಿ ಕಾಂಡ್ಲಾ ಬಂದರನ್ನು ಕರೀತಾರೆ. ಕಾಮರಾಜ ಬಂದರ್ ಅಂತೇಳಿ ಎನ್ನೂರು ಬಂದರನ್ನು ಕರೀತಾರೆ. PV ಚಿದಂಬರನಾರ್ ಬಂದರು ಅಂತೇಳಿ ತೂತ್ಕುಡಿ ಬಂದರಿಗೆ ಕರೀತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನು ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಕರ್ನಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಕರ್ನಾಟಕ ಸಂಕ್ರಾಂತಿ ವೃತ್ತವು ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ದಾರೆ.
ನೋಡಿ, ಇಲ್ಲಿ ಒಡಿಶಾ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ. ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಒಡಿಶಾ ರಾಜ್ಯದ ಮೂಲಕ ಹಾದು ಹೋಗಲ್ಲ. ಬಟ್ ಒಡಿಶಾ ರಾಜ್ಯದ ಮೂಲಕ ಹಾದು ಹೋಗೋದು ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ, ಭಾರತದ ಸಮಯ ರೇಖೆ ಅಂತ ಕರಿತೀವಲ್ಲ, IST, ಅದು ಹಾದು ಹೋಗ್ತಕ್ಕಂಥದ್ದು. ಇನ್ನು ಸಿಮೆಂಟ್ ಘಟಕಗಳು ಮತ್ತು ರಾಜ್ಯಗಳನ್ನು ಹೊಂದಿಸಿ ಲಾಕೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ ಅಂತ ಕರಿತೀವಿ. ಇಲ್ಲಿ A 2ಕ್ಕೆ ಹೊಂದಿಕೆ ಆಗಬೇಕು, B 4ಕ್ಕೆ ಹೊಂದಕ್ಕೆ, C 1ಕ್ಕೆ ಮತ್ತು D 3ಕ್ಕೆ. ಲಾಕೇರಿಯಲ್ಲಿದೆ ರಾಜಸ್ಥಾನ್, ವಿಜಯವಾಡ ಆಂಧ್ರ ಪ್ರದೇಶ್, ರಾಮಗುಂಡಂ ತೆಲಂಗಾಣ, ದುರ್ಗಾಪುರ ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂಥದ್ದು. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದಪ್ಪ ಅಂತಂದರೆ ರೇನ್ ಒಳನಾಡಿನ ಜಲಮಾರ್ಗಗಳಂತೂ ಬರ್ತವೆ. ಇದು ಕೂಡ ಸೆಕೆಂಡ್ PUC. ನಾನು ಇದುವರೆಗೆ ನಿಮಗೇನು ಹೇಳ್ತಾ ಇದ್ದೀನಲ್ಲ, ಇವು ಎಲ್ಲವಿರೋದು ಫಸ್ಟ್ PUC ಮತ್ತು ಸೆಕೆಂಡ್ PUC ಜಿಯೋಗ್ರಫಿ ಬುಕ್ಸಲ್ಲಿದ್ದಾವೆ. ಒಂದು ಸಲ ತೆಗೆದು ನೋಡಿ, ಎಲ್ಲವೂ ನೀಟಾಗಿರ್ತಕ್ಕಂಥದ್ದು. ನೆಕ್ಸ್ಟು ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಸಂಪರ್ಕಿಸುವ ನಗರಗಳು ಯಾವ್ಯಾವು ಅಂತ ಕೇಳಿದರೆ, ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಅಂದರೆ ದಕ್ಷಿಣ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ. ಅಂದರೆ ಟ್ರಾನ್ಸ್ ಕಾಂಟಿನೆಂಟಲ್ ಅಂದರೆ ಖಂಡಾಂತರ ರೈಲು ಮಾರ್ಗಗಳಂತ ಕರಿತೀವಿ. ಯಾವುವು? ಖಂಡಾಂತರ ರೈಲು ಮಾರ್ಗಗಳಂತ ಇವುಗಳನ್ನು ನಾವು ಕರಿತಕ್ಕಂಥದ್ದು. ಇದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಗರವನ್ನು ಸಂಪರ್ಕಿಸುತ್ತೆ ಅಂತಕ್ಕಂಥದ್ದು. ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಗರವನ್ನು ಸಂಪರ್ಕಿಸುತ್ತೆ. ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವಪ್ಪ ಅಂತಂದರೆ, ಉತ್ತರ 2